ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ನಾನು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ ಆ್ಯಂಡ್ ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಟಿ ಶರ್ಟ್ ಬಂದು ಬೀರೇಶ್ ಅವ್ರದ್ದು, ಸೊ ನನಗೆ ಕಂಫರ್ಟಬಲ್ ಅಂತ ಅದನ್ನೇ ಹಾಕ್ಕೊಂಡಿದ್ದೆ. ಆ್ಯಂಡ್ ಡಿಮಾರ್ಟ್ ಕೂಡ ರೀಚ್ ಆದ್ವಿ. ಒಳಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನಿಮಗೆ ಗೊತ್ತು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಅಂತ. ಪರ್ಚೇಸ್ ಮಾಡಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಏನೋ ಒಂದು ಮಾಡಿದ್ದೀನಿ ಇವತ್ತು ವರ್ಕೌಟ್ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಈವ್ನಿಂಗ್ ರುಟೀನ್ ನಂದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ನಿಮಗೆ ತೋರ್ಸೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ಈವ್ನಿಂಗು ನಮ್ಮ ಮನೆಯಲ್ಲಿ ಸಂಘ ಇತ್ತು. ಅಂದರೆ ಧರ್ಮಸ್ಥಳ ಸಂಘ ಮಾಡ್ತೀವಲ್ಲ, ಸೊ ಆ ಸಂಘ ಇತ್ತು. ಅದಕ್ಕೆ ಬರೋರಿದ್ದರು ಸಂಘದವರು. ಆ್ಯಂಡ್ ಈ ಪ್ರತಿ ಸತಿನೂ ಅಷ್ಟೇ ನಾವು ಅವ್ರ ಮನೆಗೆ ಹೋದಾಗ ಏನಾದರೂ ತಿಂಡಿ ಅಥವಾ ಕಾಫಿ ಏನಾದರೂ ಕೊಡ್ತಿರ್ತಾರೆ. ಸೊ ನಮ್ಮ ಮನೇಲಿ ಬಂದಾಗ ನಾವು ಏನಾದರೂ ಮಾಡಿಕೊಡ್ಬೇಕಲ್ವ ಅಂತ ಅಂದ್ಬಿಟ್ಟು ನಾನಿವತ್ತು ಆಲೂಗೆಡ್ಡೆ ಬೋಂಡಾ ಬಜ್ಜಿ ಏನೋ ಹೇಳ್ತಾರಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡೋದು ಎಲ್ಲ ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ, ಸುಮ್ಮನೆ ನಾನು ಮಾಡ್ತಾ ಹೋಗ್ತೀನಿ. ಅಂದರೆ ಇವಾಗ ಬೇರೆಯವ್ರು ಬರ್ತಾರೆ ಅಂತಂದರೆ ನಮ್ಮ ಮನೆಗೆ ಏನಾದರೂ ಮಾಡಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಎಕ್ಸಾಸ್ಟ್ ಆಗಿದ್ದೆ ಡಿಮಾರ್ಟಿಂದ ಬಂದ ಮೇಲೆ, ಆದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಮನೆಯವ್ರಿಗೂ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಅವ್ರಿಗೂ ಮನೆಯಲ್ಲೂ ತಿಂತಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಸೇರಿಸಿ ನಾನು ಬಜ್ಜಿನ ಮಾಡಿದಂಥದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಹೆಂಗೋಗುತ್ತೆ ನನ್ನ ಈವ್ನಿಂಗ್ ರುಟೀನ್ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗಿ. ಸೊ ಇಲ್ಲಿ ಎಲ್ಲ ಕಲಸು ಇಟ್ಟು ಅದಾದಮೇಲೆ ನಾನು ಇಲ್ಲಿ ಒಂದು ಸಾಂಬಾರು ಮಾಡೋಣ ಅಂತ ಬಂದೆ. ಏನಪ್ಪ ಅಂತಂದರೆ, ನಾನು ಇವಾಗ ಸ್ವಲ್ಪ ಫುಡ್ನ ಮೇಂಟೈನ್ ಮಾಡ್ತಾಯಿದ್ದೀನಿ, ಜಾಸ್ತಿ ಎಲ್ಲ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಹೆಲ್ದಿ ಆ್ಯಂಡ್ ಪ್ರೋಟೀನ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ಪಾಲಕ್ ಸೊಪ್ಪು ಇದ್ದಿದ್ದರಿಂದ ಪಾಲಕ್ ಹಾಕಿ ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೆ. ನಾಳೆ ಅಂದರೆ ನೆಕ್ಸ್ಟ್ ಡೇಗೆ ನಾನು ಪಾಲಕ್ ಪನ್ನೀರ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಬೇರೆ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಏನದು ಮಸೊಪ್ಪು ಸಾರು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಏನು ಅಂದ್ಕೊಂಡೆ ಅಂತಂದರೆ, ಆಂಧ್ರ ಸ್ಟೈಲಲ್ಲ ಪಪ್ಸಾರು ಅಂತ ಮಾಡ್ತಾರಲ್ಲ, ಸೊ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಕುಕ್ಕರಿಗೆ ತೊಗರಿಬೇಳೆ ಮತ್ತು ನೀರು ಸ್ವಲ್ಪ, ಅದಾದಮೇಲೆ ನಾನು ಪಾಲಕ್ ಸೊಪ್ಪು ಏನಿದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಬಿಕಾಸ್ ಸ್ಮ್ಯಾಶ್ ಮಾಡಬೇಕಲ್ಲ, ಸೊ ಅದಕ್ಕೇ. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿಯಾದ ರುಬ್ಬಿ ಏನೂ ಹಾಕ್ತಾಯಿಲ್ಲ, ಅದಕ್ಕೇ. ಆ್ಯಂಡ್ ಸೊಪ್ಪೆಲ್ಲ ಹಾಕಿದ್ಮೇಲೆ 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 5ರಿಂದ 6 ಎಸಳು. ಆ್ಯಂಡ್ ದೆನ್ ಹಸಿಮೆಣ್ಸಿನ್ಕಾಯಿ ಒಂದು 5, ಒಂದು ಸ್ವಲ್ಪ ಹುಣಸೆಹಣ್ಣು. ಇದಿಷ್ಟೂ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಮುಂಚೆನೇ ನಾನು ಉಪ್ಪು ಹಾಕ್ಕೊತಾ ಇಲ್ಲ, ಅದಾದಮೇಲೆ ಹಾಕ್ಕೊತೀನಿ ನಾನು. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಕುಕ್ಕರಲ್ಲಿದ್ದಾಗಲೇ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಷಲ್ ಕೂಗಿಸ್ಬೇಕಾಗತ್ತೆ. ಸೊಪ್ಪೆಲ್ಲ ಬೇಯಬೇಕು ಆ್ಯಂಡ್ ಬೇಳೆ ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೆ ನಾನು 7ರಿಂದ 8 ವಿಷಲ್ಸ್ನ ಕೂಗಿಸ್ಕೋ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸಾಂಬಾರು ಏನಿದೆ ಅಲ್ವ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ನಿಜವಾಗ್ಲೂ ಇಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಹೆಲ್ದಿಯಾಗೂ ಕೂಡ ಇತ್ತು. ಸೊ ಕುಕ್ಕರ್ ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾನಿಲ್ಲಿ ಬಜ್ಜಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ರು ನಾನು ನೋಡಿದ್ದೀನಿ ತುಂಬ ದಪ್ಪ ಮಾಡಿಬಿಡ್ತಾರೆ, ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಚೆನ್ನಾಗಿ ಆಲೂಗಡ್ಡೆ ಬೇಯಬೇಕು ಅಂತಂದರೆ ಸಣ್ಣದಾಗೆ ಕಟ್ ಮಾಡಿಕೊಂಡು ಅದನ್ನು ನೀರಿಗೆ ಹಾಕ್ಕೊಬೇಕು. ಇಲ್ಲಾಂದರೆ ಗೊತ್ತಲ್ವ ನಿಮಗೇ ಕಪ್ಪಗಾಗ್ಬಿಡುತ್ತೆ ಅದು. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನೋಡ್ತಿರ್ಬೋದು ವಿಷಲ್ ಕೂಗ್ತಾ ಇದೆ ಮಾಡೋ ಅಷ್ಟೊತ್ತಿಗೆ. ನಾನು ಬಂದು ಒಂದು 7ರಿಂದ 8 ವಿಷಲ್ ಕೂಗಿಸ್ಕೊಂಡೆ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ, 2 ವಿಷಲ್ಸ್ ಕೂಗಿಸ್ಕೊಂಡು ಆಫ್ ಮಾಡಿಬಿಟ್ಟಿದ್ದೆ. ಅದೊಂಥರ ಏನದು ನೀರಂಗೆ ಆಗಿಬಿಟ್ಟಿತ್ತು. ಅದಾದಮೇಲೆ ನೀಟಾಗಿ ಬಂತು. ಸೊ ಬೆಳಗ್ಗೆ ನಾನು ಏನು ಮಾಡಿದ್ದೆ ಅಂದರೆ ಪೊಂಗಲ್ ಮಾಡಿದ್ದೆ. ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಸ್ವಲ್ಪ ಏನದು ಟೇಸ್ಟಿಯಾಗೂ ಇರುತ್ತೆ, ಡಯಟ್ ಫುಡ್ಡಾಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಪೊಂಗಲ್ ಮಾಡಿದ್ದೆ. ನಾನೇನು ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ನಾನು ನಮ್ಮ ಅತ್ತೆ ಬೀರೇಶ್ ಬಿಟ್ಟರೆ ಇನ್ಯಾರೂ ತಿಂದಿಲ್ಲ ಪೊಂಗಲ್ನ. ಸೊ ಅದಕ್ಕೆ ತುಂಬಾ ಉಳಿದ್ಬಿಟ್ಟಿತ್ತು. ನನಗೆ ಬೇಜಾರಾಯಿತು, ಅಯ್ಯೋ ಇಷ್ಟೊಂದು ಮಾಡಿಬಿಟ್ಟಿದ್ದೀನ ಅಂತ ಅಂದ್ಬಿಟ್ಟು. ನನಗೆ ಹೆಂಗೆ ಅಂದರೆ ಒನ್ ಟೈಮ್ ತಿಂದಮೇಲೆ ಪೊಂಗಲೆಲ್ಲ ಏನು ಗೊತ್ತಾ, ಬಿಸಿ ಇದ್ದಾಗೆ ತಿಂದ್ಬಿಡ್ಬೇಕು. ಮತ್ತು ನಾವು ಬಿಸಿ ಮಾಡಿ ತಿಂತೀವಿ ಅಂದ್ರೂ ಆ ಟೇಸ್ಟ್ ಬರೋದಿಲ್ಲ, ಸ್ಟಾರ್ಟಿಂಗ್ ಬಂದಿದ್ದ ಟೇಸ್ಟು. ಸೊ ನನಗೂ ಒಂಥರ ಅನ್ನಿಸ್ತಾಯಿತ್ತು.
ಸರಿ ಅಟ್ಲೀಸ್ಟ್ ಬಿಸಿ ಮಾಡಿ ಇಡೋಣ, ನಾಳೆಗಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಮಾಡಿದೆ. ಬಟ್ ನೆಕ್ಸ್ಟ್ ಡೇ ಕೂಡ ನಾನು ತಿನ್ನೋದಕ್ಕೆ ಹೋಗಲಿಲ್ಲ ಅದನ್ನು. ಅದಾದಮೇಲೆ ಮತ್ತೆ ಇಲ್ಲಿ ಕುಕ್ಕರ್ ಅದೇ ಹೇಳಿದ್ನಲ್ಲ 2 ವಿಷಲ್ ಕೂಗಿಸಿ ತೆಗೆದೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. 2 ವಿಷಲ್ಗೆ ತೆಗೆದ್ಬಿಟ್ಟು ನಾನು ನೋಡಿದ್ರೆ ಅದು ಬೇಳೆ ಎಲ್ಲ ಇನ್ನೂ ಚೆನ್ನಾಗಿ ಬೆಂದಿರಲಿಲ್ಲ. ಆ ಥರ ಇದ್ದರೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸಾಂಬಾರು ಗಟ್ಟಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಬೇಕು ಬೇಳೆ ಎಲ್ಲನೂ. ಸೊ ಬೆಂದಿರಲಿಲ್ಲ, ನೀವು ನೋಡ್ಬೋದು ಮುಂದೆ. ಬಟ್ ಏನಂದರೆ ನಂದು ಫಸ್ಟ್ ಟೈಮ್ ಮಾಡಿರೋದು ಈ ಸಾಂಬಾರು ಸಾರು. ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಎಲ್ಲರೂ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಇದನ್ನು ನೆಕ್ಸ್ಟ್ ಡೇ ನಾನು ತಿಂದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಚಪಾತಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂಥರ ನನ್ನ ಫೇವ್ರೆಟ್ ಆಗಿಬಿಟ್ಟಿದೆ ಇವಾಗ ಈ ಸಾರು ಬಂದು. ಸೊ ನೋಡ್ತಿರ್ಬೋದು ನೀವು, ಬೇಳೆ ಏನು ಬೆಂದಿಲ್ಲ, ನೀರು ಹಂಗಂಗೆ ಇದೆ ತಿಳಿಯಾಗಿ. ಸೊ ಆ ಥರ ಇರಬಾರ್ದು. ಚೆನ್ನಾಗಿ ಬೆಂದಾಗ ಅದು ಸ್ವಲ್ಪ ಸಾಂಬಾರು ಗಟ್ಟಿ ಆಗುತ್ತಲ್ವ, ಸೊ ಆವಾಗ ಟೇಸ್ಟು ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯಾದ ಖಾರದ ಪುಡಿ ಆಗಲಿ ಅಥವಾ ಮಸಾಲೆ ಪೌಡ್ರಸ್ ಆಗಲಿ ಅದು ಯಾವುದು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಎಲ್ಲರೂ ನಾನು ಮಾಡ್ದಂಗೆ ಮಾಡಿ ಟ್ರೈ ಮಾಡಿ. ಆ್ಯಂಡ್ ಇದು ತುಂಬ ಸಿಂಪಲ್ಲು. ಎಷ್ಟು ಬೇಗ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಗ ಆಗುತ್ತೆ. ಎಲ್ಲ ರೆಡಿ ಇದ್ದುಬಿಟ್ರೆ ಒಂದು ವಿತಿನ್ ಸಮ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಒಂದು 10-15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಕುಕ್ಕರ್ ಒಂದು ಕೂಗಬೇಕಷ್ಟೇ, ಅದಕ್ಕೊಂದು ವೆಯ್ಟ್ ಮಾಡಬೇಕಷ್ಟೇ. ಇಲ್ಲಾಂದರೆ ಸಾಂಬಾರು ತುಂಬಾ ಬೇಗ ಆಗೋಗುತ್ತೆ. ಸೊ ನೀವು ಎಲ್ಲ ಈ ಥರ ಟ್ರೈ ಮಾಡಿ. ಆ್ಯಂಡ್ ಇದು ತುಂಬ ಪ್ರೋಟೀನ್ ಇರುತ್ತೆ, ಅಂದರೆ ಸೊಪ್ಪಲ್ಲಿ ಜಾಸ್ತಿ ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತಲ್ವ. ಸೊ ಅದು ಕೂಡ ಚೆನ್ನಾಗಿ ನಿಮ್ಮ ಬಾಡಿಗೆ ಸೇರುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ಸಾಂಬಾರಿದು. ಸೊ ಎಲ್ಲರೂ ಟ್ರೈ ಮಾಡಿ. ಇದೊಂಥರ ಆಂಧ್ರ ಸ್ಟೈಲ್ದು ಸಾರು ಅಂತ ಹೇಳ್ತಾರಲ್ಲ ಆ ಥರ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸತಿ ಹೇಳಿದ್ರು ಅದು ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಸೊ ನೀವು ಎಲ್ಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಹೆಂಗಿತ್ತು ಸಾಂಬಾರು ಅಂತ ಅಂದ್ಬಿಟ್ಟು. ನನಗಂತೂ ಸಖತ್ತೇ ಇಷ್ಟ ಆಯಿತು. ಸೊ ನನ್ನ ಈವ್ನಿಂಗ್ಸ್ ಹೆಂಗೆ ಹೋಗುತ್ತೆ ಅಂತಂದರೆ, ಸಮ್ಟೈಮ್ಸ್ ನಾನು ಫ್ರೀಯಾಗೇ ಇರ್ತೀನಿ, ಸಮ್ಟೈಮ್ಸ್ ತುಂಬಾ ಹೆಕ್ಟಿಕ್ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನನಗೆ ಹೇಗೆ ಅಂದರೆ ಬೆಳಗ್ಗೆನೇ ಅಡುಗೆ ಮಾಡಿ ಎಲ್ಲ ಮಾಡಿ ಆರಾಮಾಗಿ ಈವ್ನಿಂಗ್ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡಬೇಕು. ಬಟ್ ನಮ್ಮ ಮನೇಲಿ ಸ್ವಲ್ಪ ಉಲ್ಟಾ, ಅಜ್ಜಿಗೆ ಎಲ್ಲ ಬಿಸಿನೇ ಆಗಬೇಕು. ಸೊ ಅವರಿಗೆ ಎಲ್ಲ ಬಿಸಿ ಮಾಡಿಕೊಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 7:30-8 ಆಗಿಬಿಟ್ಟಿರುತ್ತೆ. ಸೊ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಮಧ್ಯಾಹ್ನ ಅಥವಾ ಬೆಳಗ್ಗೆ ಸಾಂಬಾರು ಮಾಡಿಟ್ಬಿಟ್ರೆ ಎಲ್ಲ ಫುಲ್ ಫಿನಿಶ್ ಆಗಿಬಿಡ್ಬೇಕು. ಜೊತೆಗೆ ನಾನಿಲ್ಲಿ ಈವ್ನಿಂಗ್ ಕಾಫಿ ಕೂಡ ಮಾಡಿರಲಿಲ್ಲ ಇನ್ನು, ಅದನ್ನು ಕೂಡ ಸೈಡಲ್ಲಿ ಇಟ್ಟಿದ್ದೆ. ಬಿಕಾಸ್ ಬರ್ತಾರಲ್ಲ ಸಂಘಕ್ಕೆ ಅಂತ ಅಂದ್ಬಿಟ್ಟು, ಸೊ ಅವ್ರಿಗೆಲ್ಲ ಕಾಫಿ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಪೌಡರ್ ಹಾಕಿ ಇಟ್ಟಿದ್ದೆ. ಆ್ಯಂಡ್ ಇಲ್ಲಿ ಬಜ್ಜಿ ಹಾಕೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಮ್ಟೈಮ್ಸ್ ಈ ಥರನೇ ಆಗುತ್ತೆ. ನನಗೆ ಊಟ ಮಾಡೋದಕ್ಕೂ ಟೈಮ್ ಆಗಲಿಲ್ಲ. ಎಲ್ಲ ಕೆಲಸ ಆದಮೇಲೂ ಕೂಡ ಊಟ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ನಾವು ಕನ್ಸಿಸ್ಟೆಂಟ್ ಇರಬೇಕಾದ್ರೆ ಈ ಥರ ಎಲ್ಲ ಆದಾಗ ಕನ್ಸಿಸ್ಟೆನ್ಸಿನೇ ಹೋಗ್ಬಿಡುತ್ತೆ. ಸೊ ನನಗೆ ಅದು ಇಷ್ಟ ಇರಲಿಲ್ಲ. ನನಗೆ ಆ ಟೈಮಲ್ಲಿ ಮಾಡಬೇಕಂದ್ರೆ ಮಾಡಿಬಿಡ್ಬೇಕು. ಅದಾದಮೇಲೆ ಎಲ್ಲ ಮಾಡ್ತೀನಿ ಅಂತಂದರೆ ನನಗೆ ಸ್ವಲ್ಪ ಏನದು ಮತ್ತೆ ನೆಕ್ಸ್ಟ್ ಡೇ ಎಲ್ಲ ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಎಕ್ಸ್ಕ್ಯೂಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಒಂದು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಕನ್ಸಿಸ್ಟೆಂಟಾಗಿದ್ದರೆ ಹೆಲ್ಪ್ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಏನೂ ತಿನ್ನೋದಕ್ಕೆ ಹೋಗಲಿಲ್ಲ. ಬಟ್ ಆದರೂ ಹಾಗಂತ ಖಾಲಿನೂ ಬಿಡಲಿಲ್ಲ. ಆಮೇಲೆ ಕೂಡ ತಿಂದೆ. ಅದು ಏನು ತಿಂದೆ ಅಂತ ತೋರಿಸ್ತೀನಿ ನಿಮಗೆ.
ಸೊ ಬಜ್ಜಿ ಹಾಕ್ತಾ ಹಾಕ್ತಾ ನಮ್ಮತ್ತೆ ಬೇಳೆ ನೆನೆಸಿಟ್ಟಿದ್ರು, ಯಾಕೆ ನೆನೆಸಿದ್ರು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಸೌತೆಕಾಯಿ ಮತ್ತು ಅದೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಂಡು ಕೋಸಂಬರಿ ಮಾಡ್ಕೊಂಡು ಅದನ್ನೇ ಕಚಾಪಚ ಕಚಾಪಚ ತಿಂದೆ ಅರ್ಜೆಂಟಲ್ಲಿ. ಬಿಕಾಸ್ ಎಲ್ಲ ಬಂದುಬಿಟ್ಟಿದ್ರು ಮತ್ತು ಅವ್ರ ಮುಂದೆಲ್ಲ ನಾನು ತಿನ್ನೋದಕ್ಕಾಗಲ್ಲ. ಅವ್ರು ಅನ್ಕೊತಾರೆ ಏನಪ್ಪ ಇವಳು ಇವಾಗಲೇ ತಿನ್ನಬೇಕಾ, ಇಷ್ಟು ಅರ್ಜೆಂಟಾ ಅಂತ ಬೈಕೊತಾರೆ ಅಂದ್ಬಿಟ್ಟು ನಾನು ಅಲ್ಲೇ ತಿನ್ಕೊಂಡೆ. ಜೊತೆಗೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೆ, ಅಂದರೆ ಕಾಫಿ ಎಲ್ಲ ಬಿಸಿಗಿಡಬೇಕಿತ್ತು, ಜೊತೆಗೆ ಏನದು ಬಜ್ಜಿ ಕೂಡ ಹಾಕ್ತಿದ್ನಲ್ವ, ಸೊ ಅದನ್ನು ಜೊತೆಗೆ ಮಾಡಿಕೊಂಡು ತಿಂದ್ಕೊಂಡ್ಬಿಟ್ಟೆ. ಆಮೇಲೆ ಅವರೆಲ್ಲ ಹೋದಾದಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಬೇಕಿತ್ತಲ್ಲ, ಸೊ ಅದಕ್ಕೆ 7 ಕೂಗ್ಸ್ ಆದಮೇಲೆ ನಾನು ಮತ್ತೆ ವಾಪಸ್ ಬಂದು ನೋಡಿದಾಗ ಈ ಥರ ಆಗಿತ್ತು. ತುಂಬಾ ಚೆನ್ನಾಗಾಗಿತ್ತು ನೋಡಿ. ಈ ಥರ ಚೆನ್ನಾಗಿ ಬೆಂದಿರಬೇಕು, ಆವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕು, ಸ್ಮ್ಯಾಶ್ ಮಾಡಿದಾಗಷ್ಟೇ ಅದು ಸಾಂಬಾರು ಗಟ್ಟಿ ಬರೋದಕ್ಕೆ ಸಾಧ್ಯ. ಸೊ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡು ಆಮೇಲೆ ನೆನಪಾಯಿತು ಒಗ್ಗರಣೆಗೆ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು, ಸೊ ಮುದ್ದೆನ ಸೈಡ್ಗಿಟ್ಟು ಅದಾದಮೇಲೆ ಒಗ್ಗರಣೆದು ಪಾತ್ರೆ ಏನಿದೆಲ್ಲ ಅದನ್ನು ಇಟ್ಕೊಂಡೆ, ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು. ಒಗ್ಗರಣೆಗೂ ಅಷ್ಟೇ ಏನೂ ಇಲ್ಲ, ತುಂಬ ಸಿಂಪಲ್ ಐಟಮ್ಸು. ಎಷ್ಟು ಬೇಗ ಆಗುತ್ತೆ ಅಂದರೆ ಈ ಸಾಂಬಾರು ತುಂಬಾ ಬೇಗ ಆಗುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಆ್ಯಡ್ ಮಾಡಿಲ್ಲ ನಾನು, ನಿಮ್ಗೆ ಗೊತ್ತಿರೋ ಪ್ರಕಾರ. ಎಲ್ಲ ಆದಮೇಲೆ ಕೊನೆಯಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಗೆ ಅಷ್ಟೇ ಮಾಡ್ತಿದ್ದೀನಿ, ಒಂದು ಅರ್ಧ ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಮಾಡ್ತಿದ್ದೀನಿ. ಬಿಕಾಸ್ ಈ ಸಾಂಬಾರನ್ನ ಕೂಡ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ತಿಂದರೆ ನಾನು ಮತ್ತು ವೀರೇಶ್ ತಿನ್ನಬೇಕಷ್ಟೇ. ನಮ್ಮ ಅಜ್ಜಿನೂ ಒಂದು ಟೈಮ್ ತಿಂತಾರಷ್ಟೇ, ಮತ್ತು ತಿನ್ನೋದಕ್ಕೆ ಹೋಗಲ್ಲ. ಸೊ ಈ ಥರ ಹೆಲ್ದಿಯಾಗಿರೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಹಿಂಗೆ ಹೇಳ್ತೀನಿ ಅಂತಲ್ಲ, ಬಟ್ ತಿಂತಾರೆ. ಅವ್ರಿಗೆ ಹೆಂಗೆ ಅಂತಂದರೆ ಅವರು ತಿನ್ಕೊಂಡು ಬಂದಿರೋ ಸಾಂಬಾರುಗಳೇ ಇಷ್ಟ ಆಗ್ತವೆ, ಅದನ್ನೇ ತಿಂತಾ ಇರ್ತಾರೆ. ಬಟ್ ನನಗೆ ಹಂಗಲ್ಲ, ನನಗೆ ದಿನ ಏನಾದರೂ ಡಿಫ್ರೆಂಟಾಗಿ ತಿಂತಾ ಇರಬೇಕು, ಡಿಫ್ರೆಂಟಾಗಿರೋ ಅಂಥದ್ದು ತಿನ್ನಬೇಕು. ಒಂದೇ ಥರ ಸಾಂಬಾರು, ಒಂದೇ ಥರ ಅನ್ನ, ಒಂದೇ ಥರ ಎಲ್ಲ ತಿಂತಾಯಿದ್ರೆ ನನಗೆ ಇಷ್ಟನೇ ಆಗೋಲ್ಲ. ಸೊ ನಾನೇನು ಮಾಡ್ತೀನಿ, ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತೀನಿ. ಬಟ್ ಅದು ಅವ್ರಿಗೆ ಇಷ್ಟ ಆಗೋಲ್ಲ, ನಾನೇನು ಮಾಡಲಿ. ಆವಾಗಿನ ಕಾಲದಿಂದನೂ ಅದನ್ನೇ ತಿನ್ಕೊಂಡು ಬಂದು ಆ ಥರ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿರ್ತೀನಿ ಅಷ್ಟೇನೆ. ನಾನು ಮಾಡೋದನ್ನ ಅವ್ರು ಇಷ್ಟಪಡಲ್ಲ, ಅವ್ರು ಮಾಡೋದು ನನಗಿಷ್ಟ ಆಗೋಲ್ಲ, ಆ ಥರ. ಆದರೂ ಸಮ್ಟೈಮ್ಸ್ ಒಂದೊಂದು ಸತಿ ನಂದೂ ಲೆಕ್ಕ ತೊಗೊಂಡು ನಾನು ಮಾಡ್ಕೊತೀನಿ. ಇಲ್ಲ ಅಂತಂದರೆ ಅವ್ರಿಗೆ ಸಪ್ರೇಟು, ನನಗೆ ಸಪ್ರೇಟ್ ಮಾಡಿಕೊಂಡು ಆರಾಮಾಗಿ ನಾನು ತಿನ್ಕೊತೀನಿ, ಅವ್ರದವ್ರು ತಿನ್ಕೊತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಎಲ್ಲ ಉಳಿದ್ಬಿಡುತ್ತೆ, ಎಲ್ಲ ಒಂದೊಂಚೂರು ಉಳಿದ್ಬಿಡುತ್ತೆ. ಅದನ್ನು ವೇಸ್ಟ್ ಮಾಡೋದಕ್ಕೂ ಆಗೋಲ್ಲ. ಹಾಗಂತ ನಾವು ಅದನ್ನೇ ಇಟ್ಕೊಂಡು ತಿನ್ನೋದಕ್ಕೂ ಆಗೋಲ್ಲ. ಬಿಕಾಸ್ ನಮ್ಮ ಮನೇಲಿ ಡೈಲಿ ಸಾಂಬಾರು ಮಾಡೋದ್ರಿಂದ ಸಾಂಬಾರುಗಳು ಉಳಿತಾನೇ ಹೋಗ್ತವೆ. ಸೊ ನಾವೇನು ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಂಬಾರು ಮಾಡಿಕೊಂಡು ಖಾಲಿ ಮಾಡ್ತಾ ಹೋಗ್ತೀವಿ. ಸಮ್ಟೈಮ್ಸ್ ಜಾಸ್ತಿ ಆಗೋಗುತ್ತೆ, ಅದು ಏನೂ ಮಾಡೋದಕ್ಕಾಗಲ್ಲ, ಬೈ ಡಿಫಾಲ್ಟ್ ಹಾಗೇ ಹೋಗುತ್ತೆ. ಸೊ ಅದೆಲ್ಲ ಏನೂ ಮಾಡೋದಕ್ಕಾಗಲ್ಲ, ಹಂಗಂತ ವೇಸ್ಟು ಮಾಡಲ್ಲ ನಾವು. ಅದನ್ನು ಏನಂತಾರೆ, ಕಲ್ಗಚ್ಚು ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಕ್ಬಿಡ್ತೀವಿ, ಹಸುಗೆ ಕೊಡ್ತಾರೆ. ಸೊ ಈ ಥರ ನಡೆಯುತ್ತೆ. ಜೊತೆಗೆ ನಾನಿಲ್ಲಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ಜೀರಿಗೆ ನೋಡ್ದಂಗೆ ನೀವು, ನಾನು ಕುಕ್ಕರ್ ಸಾಂಬಾರು ಮಾಡಬೇಕಾದ್ರೆ ಅದಕ್ಕೂ ಹಾಕ್ಕೊಂಡಿದ್ದೆ. ಈಗ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್. ನನಗೊಂಥರ ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವೆಲ್ಲ ಚಿಟಪಟ ಅನ್ಬೇಕಾದ್ರೆ ಸ್ವಲ್ಪ ಒಂದು 5 ಹೆಸರಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಒಂದು 2 ರೆಡ್ ಚಿಲ್ಲಿ ಆದರೆ ಸಾಕು. ಬಿಕಾಸ್ ನಾವು ಆಲ್ರೆಡಿ ಗ್ರೀನ್ ಚಿಲ್ಲೀಸ್ನ ಸಾಂಬಾರಿಗೆ ಹಾಕಿದ್ದೀವಿ. ಸೊ ಅದರಲ್ಲೇ ಖಾರ ಇರುತ್ತೆ, ಅದೇ ಸಾಕಾಗತ್ತೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಏನದು ಒಗ್ಗರಣೆನ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನು ತೆಗೆದು ಸಾಂಬಾರಿಗೆ ಹಾಕ್ಕೊಳ್ಳೋದು ಅಷ್ಟೇ ಕೆಲಸ. ನಾನಿಲ್ಲಿ ಎಕ್ಸ್ಟ್ರಾ ಇನ್ನೇನು ಹಾಕಿಲ್ಲ. ಅರಿಶಿನ ಪುಡಿ, ಉಪ್ಪು, ಜೊತೆಗೆ ಒಗ್ಗರಣೆ ಮತ್ತು ಸ್ಪೈಸಸ್ ಅಂದರೆ ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಜೀರಿಗೆ ಆ ಥರದ್ದೆಲ್ಲ ಹಾಕಿದ್ದೀನಿ ಅಷ್ಟೇ ಹೊರತು ಯಾವುದೇ ರೀತಿಯಾದ ಮಸಾಲ ಪೌಡರ್ಸ್ ಯೂಸ್ ಮಾಡಿಲ್ಲ. ಆದರೂ ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ, ಓ ಮೈ ಗಾಡ್, ನಾನು ಎಷ್ಟು ಸತಿ ಹೇಳಿದ್ರು ನಿಜವಾಗ್ಲೂ ಸಾಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ನೀವೆಲ್ಲ ಕಮೆಂಟ್ ಮಾಡಲೇಬೇಕು, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲೆಲ್ಲ ಈ ಥರ ಸಾಂಬಾರು ಮಾಡಿ ಅಭ್ಯಾಸ ಇಲ್ಲ, ಆ್ಯಂಡ್ ನನಗೆ ಗೊತ್ತೂ ಇಲ್ಲ ಹೇಳಬೇಕಂತಂದರೆ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮ್ಗೆ ಇಟ್ ವಾಸ್ ಎ ವೆರಿ ಬಿಗ್ ವಾವ್. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ. ನಾನು ಮಾಡಬೇಕಾದ್ರೆ ಅಂದ್ಕೊಂಡೆ, ಅಯ್ಯೋ ಇದೇನು ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಹಂಗೂ ಟೇಸ್ಟ್ ಮಾಡ್ದಿರೇ ಅಜ್ಜಿಗೂ ಹಾಕ್ಕೊಟ್ಟೆ, ಬಟ್ ಅವರು ತಿಂದರು.
ಅದಾದಮೇಲೆ ಬೀರೇಶಿಗೆ ಹಾಕ್ಕೊಟ್ಟೆ. ಅವರು ಇಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂದರು. ಬಟ್ ಅವರು ತುಪ್ಪ ಹಾಕ್ಕೊಳ್ಲಿಲ್ಲ. ನಾನು ಹೇಳಿದೆ ಅವ್ರಿಗೆ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ, ಬಟ್ ಅವ್ರು ಹಾಕ್ಕೊಳ್ಲಿಲ್ಲ. ಬಟ್ ನೆಕ್ಸ್ಟ್ ಡೇ ನಾನು ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ತಿಂದಾಗ ಓ ಮೈ ಗಾಡ್, ಸ್ವರ್ಗನೇ ಬಂತೇನೋ ಅನ್ನಂಗೆ ಅಷ್ಟು ಚೆನ್ನಾಗಿತ್ತು. ಸೊ ಇನ್ನೂ ಸೊಪ್ಪಿದೆ, ಇನ್ನೊಂದು ಸತಿ ಮಾಡಬೇಕು ಅದನ್ನು. ಜೊತೆಗೆ ನಾನಿಲ್ಲಿ ಪಕ್ಕದಲ್ಲಿ ಏನದು ಮುದ್ದೆ ಕೂಡ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ 7 ಕಾಲು ಆಗಿತ್ತು ಅನಿಸುತ್ತೆ, 7:15 ಹತ್ತಿರ ಆಗ್ತಾಯಿತ್ತು. ಸೊ ಎಲ್ಲ ಇಟ್ಕೊಂಡಿದ್ದೆ. ಆವಾಗ ಅಜ್ಜಿ ಬಂದರು. ಅವ್ರಿಗೆ ಕಾಫಿ ಇಡೋಣ ಅಂದ್ಬಿಟ್ಟು ಮತ್ತೆ ಇದನ್ನು ಮುದ್ದೆ ಪಾತ್ರೆನ ಎತ್ಬಿಟ್ಟು ಕಾಫಿ ಪಾತ್ರೆನ ಇಟ್ಟು ಆ ಕಾಫಿನ ಬಿಸಿ ಮಾಡಿ ಅಜ್ಜಿ ಬಂದಾಗ ಕೊಟ್ಟೆ. ಅದಷ್ಟೇ, ಇನ್ನೇನಿಲ್ಲ. ಸೊ ನಾನು ಹಿಂಗೆ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಜೊತೆಗೆ ಇನ್ನೂ ಒಂದು ಕೆಲಸ ಕೂಡ ಮಾಡ್ಕೊತೀನಿ ಒಟ್ಟೊಟ್ಟಿಗೆ, ಸೈಮಲ್ಟೇನಿಯಸ್ಲಿ ಎಲ್ಲ ಕೆಲಸನೂ ಆಗಬೇಕು, ಈ ಥರ ಮಾಡ್ಕೊತೀನಿ. ಐ ಥಿಂಕ್ ತುಂಬ ಜನ ಹೆಂಗಸರು ಹಿಂಗೆ ಮಾಡೋದಂತ ಅನಿಸುತ್ತೆ. ನಾನೊಬ್ಬಳೇ ಡಿಫ್ರೆಂಟ್ ಅಂತ ಏನಿಲ್ಲ, ಎಲ್ಲರೂ ಹಿಂಗೆ ಮಾಡ್ಕೊಳ್ಳೋದು. ಬಟ್ ಒಬ್ಬೊಬ್ರು ಇರ್ತಾರೆ, ಫಸ್ಟ್ ಅದಾಗ್ಬಿಡ್ಲಿ ಆಮೇಲೆ ಇದು ಮಾಡ್ಕೊತೀನಿ, ಅದಾಗ್ಬಿಡ್ಲಿ ಇದು ಮಾಡ್ಕೊತೀನಿ ಅಂತ ಹೇಳೋರು ಇದ್ದಾರೆ. ಬಟ್ ನನಗೆ ಹಂಗೆಲ್ಲ ಇಷ್ಟ ಆಗೋಲ್ಲ. ಒಂದು ಕಡೆ ಒಂದು ಕೆಲಸ ನಡೀತಾ ಇದೆ ಅಂದರೆ ಪಕ್ಕದಲ್ಲಿ ಇನ್ನೊಂದು ನಡೀತಾ ಇರಬೇಕು. ಇವಾಗ ಕುಕ್ಕರ್ ಕೂಗ್ತಿದೆ ಅಂದರೆ ಪಾತ್ರೆಗಳಿತ್ತು ಅಂದರೆ ಪಾತ್ರೆಗಳಲ್ಲಿ ತೊಳ್ಕೊಳ್ಬೇಕು, ಅಥವಾ ಏನದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಈ ಥರ ನನಗೆ 1 ಕೆಲಸ ನಡೀತಾನೆ ಇರಬೇಕು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಬೇಗ. ಸೊ ಈ ಥರ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಯಾವ ಥರ ಇತ್ತು ನನ್ನ ಈವ್ನಿಂಗ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.